ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಲೋಕಸಭಾ ಚುನಾವಣೆಯ ವಿಶೇಷ ಸಂಚಿಕೆ. ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಚೇಂಜ್ ಆಗ್ತಾರ? ಸಿದ್ದರಾಮಯ್ಯ ಅವರ ಹೇಳಿಕೆ ಬಗ್ಗೆ ನೀವೇನ್ ಹೇಳ್ತೀರಿ? ಇದು ಒಂದ್ ಸ್ವಲ್ಪ ಕಷ್ಟಕರವಾದ ಪ್ರಶ್ನೆ. ಆದ್ರೆ ಜನ ಅರ್ಥ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ದೇಶದ ಒಂದು ರಾಜಕೀಯದ ಚಿತ್ರಣವನ್ನ, ರಾಜ್ಯದ ರಾಜಕೀಯ ಚಿತ್ರಣವನ್ನ ನೋಡಿದಾಗ ನನ್ನ ಅನಿಸಿಕೆಯನ್ನ ಮಾತ್ರ ನಾನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಸಿಎಂ ಇದ್ದಾರೆ, DCM ಇದ್ದಾರೆ, ಇಬ್ರು ಪ್ರಬಲ ನಾಯಕರು ಕಾಂಗ್ರೆಸ್ ಪಕ್ಷದ ವತಿಯಿಂದ ನೋಡುವಾಗ. ಈ ಹೇಗೆ ಭಾಜಪ ಸರ್ಕಾರದ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು, ಅವಾಗ ಅವರು ಒಂದು ಸ್ಟ್ರಾಟಜಿಯನ್ನ ಉಪಯೋಗ ಮಾಡ್ಕೊಂಡಿದ್ರು. ಅಹಿಂದ ಅನ್ನೋ ಒಂದು ಶಕ್ತಿಯನ್ನ ಕಟ್ಕೊಂಡ್ ಬಂದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಸರ್ಕಾರ ಬಿದ್ದೋಯ್ತು. JDS ಒಂದಿಗೆ ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಅವಾಗೂ ಸರ್ಕಾರ ಬಿದ್ದೋಯ್ತು. ಬಿಜೆಪಿಯ ಒಂದು ನೇತೃತ್ವ ಬಂತು. ಅದಾದ್ಮೇಲೆ ಇವಾಗ ಮತ್ತೆ ಎಲೆಕ್ಷನ್ ಬಂದಿದೆ. ಈಗ ಮೊನ್ನೆ ವರುಣದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ, ನನಗೆ 60,000 ಲೀಡ್ ಅನ್ನ ಕೊಡಿ, ನನ್ನ ಯಾರು ಏನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕೂಡ ಹೇಳಿದಾರೆ ಅವರು. ಅಂದ್ರೆ ನಾನ್ ನೋಡುವಾಗ್ಲೇ ಇದು ಅವರು ಮೊದಲ ಬಾರಿಗೆ CM ಆಗುವಾಗ ಕೊಟ್ಟಂತ ಹೇಳಿಕೆನೆ ಅವ್ರು ಕೊಡ್ತಾ ಇದಾರೆ. ಅಂದ್ರೆ ಈ ಬಾರಿಯಿಂದ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡೋದಿಲ್ಲ, ಮುಂದೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಈಗ್ಲೂ ಕೂಡ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಅಂದ್ರೆ 60,000 ಲೀಡ್ ಅನ್ನ ಕೊಟ್ರೆ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನ ಯಾರು ಅಳ್ಳಾಡ್ಸಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಅವರು ಭಾವನಾತ್ಮಕವಾಗಿ ವರುಣಾ ಕ್ಷೇತ್ರದ ಮತದಾರರನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಾನ್ CM ಆಗಿ ಮುಂದುವರಿಬೇಕು 5 ವರ್ಷಗಳ ಕಾಲ ಅಂತ ಹೇಳೋ ಅಂತ ಒಂದು ಮನಸ್ಥಿತಿಯನ್ನ ಹೊಂದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಇನ್ನು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಸಂಪೂರ್ಣ ಚಿತ್ರಣ ನೋಡುವಾಗ, ಕಳೆದ ಬಾರಿ ಚುನಾವಣೆ ನಡೀತಲ್ಲ, ರಾಜ್ಯ ಚುನಾವಣೆ, ಅದರಲ್ಲಿ ಎರಡು ಸ್ಟ್ರಾಟಜಿಗಳು, ಚುನಾವಣಾ ತಂತ್ರಗಾರಿಕೆಗಳು ಎರಡು ಪ್ರಬಲವಾಗಿ ಕಂಡು ಬರುತ್ತೆ. ಒಂದು, ಕಾಂಗ್ರೆಸ್ನ ಹೈಕಮಾಂಡ್ ನ ಪ್ರಕಾರವಾಗಿ DK ಶಿವಕುಮಾರ್ ಅವರನ್ನ ತಗೊಂಬಂದಿ ಇದು ಮಾಡೋರು, ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋರು. ಇರ್ಬೋದು, DK ಶಿವಕುಮಾರ್ ಅವ್ರ ಮೇಲೆ ಹಲವಾರು ಪ್ರಕರಣಗಳಿರ್ಬೋದು, ಅದ್ರಲ್ಲಿ ಕೆಲವಲ್ಲಿ ಇವಾಗ ರಿಲೀಫ್ ಸಿಕ್ಕಿದೆ. ಆ ದೃಷ್ಟಿಕೋನದಿಂದ ನೋಡುವಾಗ DK ಶಿವಕುಮಾರ್ ಅವರು ಏನು ಕಡಿಮೆ ಕಷ್ಟಪಟ್ಟಿಲ್ಲ. ಅವರು ರಾಜ್ಯದಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ದಾರೆ. ಹಾಗಾಗಿ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಈಗ ಬೇರೆ ಎಲ್ಲೇ ಕಾಂಗ್ರೆಸ್ ಪಾರ್ಟಿಗೆ ಏನಾದ್ರೂ ತೊಂದರೆ ಆದ್ರೆ ಅಲ್ಲಿ ಹೋಗಿ ಅವರು ಟ್ರಬಲ್ ಶೂಟ್ ಮಾಡಿ ಬರ್ತಾರೆ. ಆ ದೃಷ್ಟಿಕೋನದಿಂದ ನೋಡುವಾಗ ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತ ಸ್ಟ್ರಾಟಜಿಗಳು, ಅಂದ್ರೆ ಇವಾಗ ಸಿದ್ದರಾಮಯ್ಯ ಅವ್ರ ಪ್ರಕಾರ ಅಹಿಂದಾದ ಒಂದು ಇದ್ರ ಮೇಲೆ, ಮತ್ತೆ ನಾನು ಮಾಡಿದಂತ ಒಂದು ಚುನಾವಣಾ ಪ್ರಣಾಳಿಕೆ, ಕರ್ನಾಟಕದಲ್ಲಿ ಮಾಡಿದಂತ ಇದು ಬಿಟ್ಟಿ ಭಾಗ್ಯಗಳ ಮೇಲೆ, ಮತ್ತೆ ನನ್ನ ಒಂದು ವರ್ಚಸ್ಸಿನ ಮೇಲೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಆ ವರ್ಚಸ್ಸನ್ನ ಎಲ್ಲಿ ಕುಂದಲಿಕ್ಕೆ ಬಿಡಬಾರದು ಅನ್ನೋಂಥದ್ದು ಈ ಒಂದು ಹೇಳಿಕೆ ಮುಖಾಂತರ ಮುನ್ನೆಲೆಗೆ ಬಂದಿದೆ. ಅದೇ ಪ್ರಕಾರವಾಗಿ DK ಶಿವಕುಮಾರ್ ಅವರು ಚುನಾವಣೆಯಲ್ಲಿ ಅವರು ಆಕ್ಟಿವ್ ಆಗಿ ಓಡಾಡಿದ್ದಾರೆ. ಎಲ್ರಿಗೆ ಗೊತ್ತದು. ಆಕ್ಟಿವ್ ಆಗಿ ಓಡಾಡಿ, ರಾಜ್ಯದಾದ್ಯಂತ ಓಡಾಡಿ, ಎಲ್ಲೆಲ್ಲಿ ಅಂದ್ರೆ ಇವಾಗ ನಾವೊಂದು ಹೊಲ ಉಳ್ಮೆ ಮಾಡುವಾಗ ಗಿಡ ಗಂಟೆಗಳು ಬರ್ತವೆ, ಅವನ್ನೆಲ್ಲ ಬದಿಗೆ ಸೇರಿಸಿ ಚುನಾವಣೆನ ಕಾಂಗ್ರೆಸ್ ಮಟ್ಟಿಗೆ ಸುಸೂತ್ರವಾಗಿ ನಡೆಸಿದಂತವ್ರು DK ಶಿವಕುಮಾರ್. ಇದೆರಡನ್ನು ನಾವು ಅಲಗಳಿಲಿಕ್ಕಾಗಲ್ಲ. ಅಂದ್ರೆ ನಾವ್ ಹೀಗೆ ತಗೋಬಹುದು, ಈ ಎರಡು ಪ್ರಮುಖ ನಾಯಕರು ಪ್ರಬಲವಾಗಿ ಇದ್ದಾರೆ, ಸರಿ ಸಮಾನರಿದ್ದಾರೆ, ಪ್ಯಾರಲಲ್ ಇದ್ದಾರೆ. ಆ ದೃಷ್ಟಿಕೋನದಿಂದ ಒಂದು ಸಣ್ಣವಾದಂತ ನ್ಯಾಯ ದೃಷ್ಟಿಯಿಂದ ನೋಡುವಾಗ ಅವರಿಗೂ ಅಧಿಕಾರ ಸಿಗ್ಲೇಬೇಕು. ಈ ಒಂದು ಅಗ್ರಿಮೆಂಟ್ ಆಗಿರೋದಕ್ಕೇನೆ ಇವಾಗ DK ಶಿವಕುಮಾರ್ ಅವ್ರನ್ನ DCM ಆಗಿ ಮಾಡಿರೋದು. ಇದನ್ನ ನಾವು ಹೇಗೆ ತಿಳ್ಕೊಬಹುದು ಅಂತ ಹೇಳಿದ್ರೆ, ಹೆಚ್ಚಿನ ಅಂಶ ಜನ ಕರ್ನಾಟಕದಲ್ಲಿರೋರ್ದು ಒಂದು ನಿರೀಕ್ಷೆ ಇತ್ತು. ಅಂದ್ರೆ CM ಅವರು ಸಿದ್ದರಾಮಯ್ಯ ಆಗ್ತಾರೆ ಅಂತ ನಿರೀಕ್ಷೆ ಇಟ್ಟಿರ್ಲಿಲ್ಲ ಹೆಚ್ಚಿನ ಅಂಶ ಜನ. ಕಳೆದ ಚುನಾವಣೆಯಲ್ಲಿ DK ಶಿವಕುಮಾರ್ ಅವ್ರನ್ನೇ ಹೈಕಮಾಂಡ್ CM ಆಗಿ ಮಾಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಹುಸಿ ಆಯ್ತು. ಲೋಕಸಭಾ ಚುನಾವಣೆ ನಂತರದಲ್ಲಿ 2.5 ವರ್ಷ ಆದ್ಮೇಲೆ DCM ಅವ್ರನ್ನ CM ಮಾಡ್ತಾರೆ ಅಂತ. ಆದ್ರೆ ಇವಾಗ ಅಲ್ಲಿಗೆ ನಿಂತೋಯ್ತದು. ಯಾವಾಗ ಸಿದ್ದರಾಮಯ್ಯ ಅವ್ರು ಮಾಡಿದ್ರು ಆ ಆಂತರಿಕ ಬೇಗುದಿ ಈಗಲೂ ಹಾಗೆ ಇದೆ. ಅಂದ್ರೆ ಇವಾಗ ಕಾಂಗ್ರೆಸ್ ಮೇಲ್ನೋಟಕ್ಕೆ ನೋಡುವಾಗ ಒಂದು ಸುಂದರವಾದ ವಾಸ್ ತರನೇ ಕಾಣ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಆದ್ರೆ ಒಳಗಡೆ ಆ ಬೇಗುದಿ
ಮುನ್ನೆಲೆಗೆ ಬರಬೇಕು. ಈ ಲೋಕಸಭಾ ಚುನಾವಣೆ ಇರೋದಕ್ಕೆ ಅದು ಶಮನದಲ್ಲಿದೆ. ಎಷ್ಟೋ ಜನ ಶಾಸಕರು ಇವತ್ತು ಅವರ ಕ್ಷೇತ್ರಾಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಕೂಡ ಪತ್ರಿಕೆಯಲ್ಲಿ ಓದಿದೆ ನಾನು ನಿನ್ನೆ 2022-23ಕ್ಕೆ ಇವರು ಒಂದು ಮಧ್ಯಂತರ ಬಡ್ಜೆಟ್ ಅನ್ನ ಏನ್ ಮಾಡಿದ್ರು, ಅದರಲ್ಲಿ 80,000 ಕೋಟಿ ಅಷ್ಟು ಸಾಲ ಮಾಡ್ತೀವಿ ಅಂದಿರು. ಹೆಚ್ಚುವರಿಯಾಗಿ ಇನ್ನೂ 10 ಲಕ್ಷ ಕೋಟಿಯನ್ನು ಸಾಲವನ್ನ ಮಾಡಿ ಹೊರಿಸಿದ್ದಾರೆ. ಸೊ ಅದು ಇದೇ ನಿರೀಕ್ಷೆ. ಯಾಕೆಂದ್ರೆ ಸರ್ಕಾರ ಯಾವ ರೀತಿಯಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು, ಇಂತಿಂತ ಇಲಾಖೆಗೆ ಇಷ್ಟಿಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕನ್ನೋ ಟಾಸ್ಕ್ ಅನ್ನ ಕೊಟ್ಟಿತ್ತು, ಅದು ಯಾವುದು ರೀಚ್ ಆಗಿಲ್ಲ ಇವರ ಒಂದು ನಿರೀಕ್ಷೆ ಪ್ರಕಾರ. ಹಂಗಾಗಿ ಇವತ್ತು ಆರ್ಥಿಕವಾಗಿ ಕರ್ನಾಟಕ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ. ಅಂದ್ರೆ ರಾಜ್ಯಸ್ವವನ್ನ ಖಾಲಿ ಮಾಡ್ಲೇಬೇಕಾಗುತ್ತೆ. ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಿಗಳಿಗೆ ಭತ್ಯೆ ಕೊಡಬೇಕು, ಪೆನ್ಷನ್ಸ್ ಕೊಡಬೇಕು, ಬಿಟಿ ಭಾಗ್ಯಗಳು ಕೊಡ್ಬೇಕು. ಇದೆಲ್ಲ ಮಾಡುವಾಗ ಅಭಿವೃದ್ಧಿ ಶೂನ್ಯ ಆಗ್ತಾ ಇತ್ತು. ಅದಕ್ಕೆ ಅಂತ 55,000 ಕೋಟಿಯನ್ನ ಇವರು ಹೆಚ್ಚುವರಿಯಾಗಿ ಸಾಲ ಮಾಡಿದ್ದಾರೆ. ಇವಾಗ ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇವರ ನಿರೀಕ್ಷೆಗೆ ತಕ್ಕಂತೆ ತೆರಿಗೆ ಬರ್ತಾ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಶಾಸಕರು ನಿರಾಶಾಭಾವ ಕಾಡೋದು ಖಂಡಿತವಾಗುತ್ತೆ. ಇದೆಲ್ಲವನ್ನು ನೋಡುವಾಗ 2.5 ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರ ಮಾಡ್ಲೇಬೇಕು ಅವರು, DCM ಆಗ್ಬೇಕು. ಆದ್ರೆ DK ಶಿವಕುಮಾರ್ದವ್ರದೊಂದು ವಿಶೇಷ ಗುಣ ಇದೆ. ಅವ್ರದ್ದೇನಂತ ಹೇಳಿದ್ರೆ, ನಾನು ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ಬೇಕನ್ನೋಂತ ಒಂದು ನಿಲುವನ್ನ ಅವ್ರು ಹೊಂದಿದ್ದಾರೆ. ಅಂದ್ರೆ ನಾವು ಹೀಗೂ ಕೂಡ ಹೇಳ್ಬೋದು. ಇದೊಂದು ವಿಶ್ಲೇಷಣೆ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು DK ಶಿವಕುಮಾರ್ ಅವರ ಒಂದು ತ್ಯಾಗ ಮನೋಭಾವದ ಮೇಲೆ CM ಸಿದ್ದರಾಮಯ್ಯನವರ ಕುರ್ಚಿಯ ಕಾಲು ನಿಂತಿದೆ ಅಂತ ಹೇಳ್ಬೋದು. ಯಾವಾಗ DCM ಅವ್ರಿಗೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಒಂದು ಆಸೆ ಚಿಗುರೊಡೆಯುತ್ತೋ ಅವತ್ತಿನ ದಿನ ಇವ್ರ ಕುರ್ಚಿ ಕಾಲು ಅಲ್ಗಾಡೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಪಸಂಖ್ಯಾತರಿಂದ CM ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ? ಅಲ್ಪಸಂಖ್ಯಾತರಿಂದ CM ಆಗಿ ಮುಂದುವರಿತಾರೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ನಿಲುವು ಏನಿದೆ, ಯಾವಾಗ್ಲೂ ಅಲ್ಪಸಂಖ್ಯಾತರನ್ನ ಮತ ಬ್ಯಾಂಕ್ಗೋಸ್ಕರ ಮಾತ್ರವೇ ಅವ್ರನ್ನ ಉಪಯೋಗ ಮಾಡ್ಕೊಂಡಿರೋದು. ಅವರಿಗೆ ಚೆನ್ನಾಗಿ ಗೊತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಬೇಕಂದ್ರೆ ಯಾರ ಒಂದು ಕೋಪವನ್ನ ಶಮನ ಮಾಡ್ಬೇಕಂತ. ಅವರನ್ನ ಶಮನ ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಚುನಾವಣಾ ಸಂದರ್ಭ ಆಗಿದ್ರಿಂದ ನಾವು ಅದನ್ನ ಹೇಳೋದು ಬೇಡ. ಯಾರನ್ನ ನಾವು ಓಲೈಕೆ ಮಾಡಿದ್ರೆ ಅಲ್ಪಸಂಖ್ಯಾತ ಸಮುದಾಯ ತಣ್ಣಗಾಗತ್ತೆ ಅನ್ನೋದು ಗೊತ್ತು. ಪಾಪ ಆ ಮುಗ್ಧ ಜನರು ಏನಿದ್ದಾರೆ ಅವ್ರ ವಿಷಯನ ಬಿಟ್ಟು ನೋಡೋದಾದ್ರೆ, ಅಲ್ಪಸಂಖ್ಯಾತರ ಬಲದ ಮೇಲೆ ಸಿದ್ದರಾಮಯ್ಯನವರ ಕುರ್ಚಿ ಬಲವಾಗಿ ನಿಲ್ಲುತ್ತೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಶಾಸಕಾಂಗದಲ್ಲಿ ಇವತ್ತು ಎಷ್ಟು ಜನ ಅಲ್ಪಸಂಖ್ಯಾತ ಶಾಸಕರಿದ್ದಾರೆ, ಅವರ ಬಲದ ಮೇಲೆ ನಿಲ್ಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಬಹುದು ಅಂತ ವಿಶ್ಲೇಷಣೆ ಮಾಡಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.